ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೋಟೆ ಸಿನಿಮಾದಲ್ಲಿ ನಮ್ಮ ಅಣ್ಣನಿಗೆ ತಂಗಿ ಥರ ಮಾಡಿದ್ದೀನಿ. ಮಹತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ಮಹತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅನ್ನೋದಾದರೆ, ನಿಮ್ಮ ಮನೆಯಲ್ಲೇ ನಿಮ್ಮ ತಂಗಿ ಹೇಗಿರ್ತಾಳೆ ಅಂದರೆ ಒಂದು ಲೈವ್ಲಿ, ಬಬ್ಲಿ, ಸ್ವಲ್ಪ ತರಲೆ, ಸ್ವಲ್ಪ ತುಂಟು. ಸೊ ಅದೇ ಥರ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಪರಮ್ ಸರ್ ನನ್ನನ್ನು ನಂಬಿ ಇಷ್ಟು ಅಂದರೆ ಇಟ್ ಈಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಸರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ನೀವು ನನಗೆ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ, ನನ್ನನ್ನು ನಂಬಿದ್ದಕ್ಕೆ. ಆ್ಯಂಡ್ ಚಿತ್ರಶ್ರೀ ಮ್ಯಾಮ್ಗೊಂದು ದೊಡ್ಡ ಥ್ಯಾಂಕ್ ಯು, ಬಿಕಾಸ್ ದ ವೇ ಶಿ ಹ್ಯಾಸ್ ಗಿವನ್ ಹರ್ ಇನ್ಪುಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ಟು ದ ಎಂಟೈರ್ ನಮ್ಮ ಧನಂಜಯ ಅಣ್ಣ, ತಾರಮ್ಮ, ಮೋಕ್ಷ, ನಮ್ಮ ಅಭಿ ಆ್ಯಂಡ್ ನನ್ನ ತಮ್ಮ ನಚ್ಚಿ, ವಿವ್ ಆಲ್ ಲೈಕ್ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ವಿ ಆ್ಯಕ್ಚುಲಿ ಗಾಟ್ ಲೈಕ್ ಒಂದು ಫ್ಯಾಮಿಲಿ ವೈಬ್ ಏನಿರುತ್ತಲ್ಲ ನಮ್ಗೆ ಅಲ್ಲಿ ಸೆಟ್ಟಲ್ಲೇ ಸಿಕ್ತು. ಎಷ್ಟೋ ಸಲ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಅಣ್ಣನಿಗೆ ಎಲ್ಲರಿಗೂ, ವೆನ್ ಆ್ಯಕ್ಟರ್ಸ್ ವೆರ್ ನಾಟ್ ಆ್ಯಕ್ಟಿಂಗ್ ಅಂತ, ಬಿಕಾಸ್ ಇಟ್ ವಾಸ್ ಜಸ್ಟ್ ಒಂದು ಫ್ಲೋ ಅಲ್ಲಿ ಒಂದು ಫ್ಯಾಮಿಲಿ ಹೇಗೆ ಕುತ್ಕೊಂಡು ಮಾತಾಡಬೇಕಾದ್ರೆ ಹೆಂಗಿರುತ್ತೆ ಒಂದು ಕಾನ್ವರ್ಸೇಷನ್, ಅದೇ ಥರ ಇರ್ತಾ ಇತ್ತು. ಒಂದು ಓನ್ಲಿ ಚೇಂಜ್ ಏನಂದರೆ ಸರ್ ಕೊಟ್ಟಿರೋ ಡೈಲಾಗ್ಸ್ನ ಹೇಳ್ತಾ ಇದ್ವಿ ಅಷ್ಟೇ. ಬಟ್ ದ ವೈಬು ಮತ್ತು ಎಲ್ಲ ಐ ಥಿಂಕ್ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಆ್ಯಂಡ್ ಆಲ್ಸೋ ತುಂಬ ಎಕ್ಸೈಟೆಡ್ ಆಗೂ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ನಿಜವಾಗ್ಲೂ ಅಂದ್ರೆ ಕೋಟೆ ಅನ್ನೋ ಒಂದು ಟೀಮಲ್ಲಿ ನಾನೊಬ್ಬ ಮೆಂಬರ್ ಆಗಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾಡಿರೋ ನಾನು ನಚ್ಚಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ, ಧನಂಜಯ ಅಣ್ಣನ ತಮ್ಮನ ಪಾತ್ರ. ಸೊ ನಮ್ದು ಫ್ಯಾಮಿಲಿ ಏನಿದೆ, ಧನಂಜಯ ಅಣ್ಣ ಆಗಿರ್ಬೋದು, ತಾರಮ್ಮ, ನಾನು, ತನುಜಾ, ನಾವು ಇನ್ಫ್ಯಾಕ್ಟ್ ನಿಜವಾದ ಲೈಫಲ್ಲೂ ಫ್ಯಾಮಿಲಿ ಥರನೇ ಇದೀವಿ. ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ. ಸಿನಿಮಾ ಅಂದ್ರೆ ಶೂಟಿಂಗ್ ಅಲ್ಲಿ ಬ್ರೇಕ್ ಸಿಕ್ಕಾಗೂ ಅಷ್ಟೇ ತಾರಮ್ಮನ್ ಕ್ಯಾರವನ್ ಅಲ್ಲಿ ಕೂತಿರ್ತೀವಿ, ಇಲ್ಲ ಧನಂಜಯ ಅಣ್ಣನ ಕ್ಯಾರವನ್ ಅಲ್ಲಿ ಕೂತಿರ್ತೀವಿ, ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ. ಅಂದ್ರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಮೋಕ್ಷ ಅವ್ರು ಆಗಿರ್ಬೋದು, ಅಭಿಷೇಕ್ ಅಣ್ಣ, ಆಕಾಶ್ ಅವರು, ಆಮೇಲೆ ರಮೇಶ್ ಸರ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್ ಜೊತೆ ವರ್ಕ್ ಮಾಡಿದ್ದು. ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟೇ ನಾನು ಬಂದಿದ್ದು ಸರ್ ಜೊತೆ. ಅಂಡ್ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮ್ ಸರ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಚ್ಚಿ ಅನ್ನೋದೊಂದು ಸಣ್ಣ ಪಾತ್ರ ಆಗಿರ್ಬೋದು, ಬಟ್ ಕೆಲವರು 1-2 ಸೀನ್ಸ್ಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಒಂದು ರೋಲ್ ಇದೆ. ಅದನ್ನ ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್. ಅಂಡ್ ಈ ತರದೊಂದು ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು, ಅಂದ್ರೆ ಒಂದು ದೊಡ್ಡ ಟೀಮ್, ದೊಡ್ಡ ಪ್ರೊಡಕ್ಷನ್ ಅಂತ. ಸರ್ ನನಗೆ ಆಕ್ಚುಲಿ ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಫೋನ್ ಮಾಡಿದ್ರು, ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಆಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳಿದ್ರು, ನಾವೆಲ್ಲ ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದೀವಲ್ಲ ಅಂತ. ಸರ್ ಚೆನ್ನಾಗೆಲ್ಲ ಲಕ್ಸುರಿಯಸ್ ಆಗಿ ನೋಡ್ಕೊಂಡಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಡೀ ಟೀಮ್ ನಮ್ ಕೋಟಿ ಅನ್ನೋ ಒಂದು ಚಿತ್ರ, ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲ ಪರ್ಫಾರ್ಮ್ ಮಾಡಕ್ ಒಂದು 5-6 ವರ್ಷ ಆಗ್ತಿತ್ತೇನೋ, ಆ ಟೈಮ್ ನ ಕಟ್ ಡೌನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್.